ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದು 2006-7 ಬೆಂಗಳೂರು ನಗರದ ಸಮಸ್ಯೆಗಳು ನೋಡಿ. ಬೆಂಗಳೂರು ನಗರದ ಡೆವಲಪ್ಮೆಂಟ್ನ ನಿಲ್ಲಿಸಿ 5 ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು 2006ರಲ್ಲಿ ನಂದಗುಡಿ, ದೇವನಹಳ್ಳಿ, ಅಲ್ಲಿಂದ ಸೋಲೂರು, ಬಿಡದಿ ಮತ್ತು ಆನೆಕಲ್ಲು. ಇಲ್ಲಿ ಪ್ರಶ್ನೆ, ಮೊದಲನೇ ಪ್ರಾಜೆಕ್ಟು ನಾನು ಬಿಡದಿನಲ್ಲಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ. ಯಾಕೆಂದರೆ ಅಲ್ಲಿ ಫ್ಯಾಕ್ಟ್ರಿಗಳು ಮುಗಿದೊಂದು ಎಲ್ಲ ಬಂದಿತ್ತು ಒಂದು ಭಾಗ. ಆ ಒಂದು ಹಿನ್ನೆಲೆಯಲ್ಲಿ ಒಂದು 4 ಸಭೆ ಮಾಡಿದ್ದೀನಿ ರೈತರುಗಳದು. ಸುಮಾರು 100-105 ಜನ ಹೆಣ್ಣು ಮಕ್ಕಳೇ ಬರೋರು ಬಿಡದಿಯಿಂದ. ಹಲವಾರು ರೀತಿಯಲ್ಲಿ ಚರ್ಚೆಗಳಾಯಿತು. ಅದೆಲ್ಲ ಸುದೀರ್ಘವಾಗಿ ಹೇಳಬೇಕಾಯ್ತದೆ, ಅದು ಈ ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೇನೆ, ನನ್ನ ಕಾರ್ಯಕ್ರಮವೇ ಅದು ಅಂತೇಳಿ, ಯೋಜನೆ ಅಂತಲೇ. ನಾನು ಯಾವುದೂ ಸುಳ್ಳು ಹೇಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಎಚ್ ಕೆ ಪಾಟೀಲು, ಈಗ ಅದು ಯಾರೋ ಸಂಸದೀಯ ಸಚಿವರೋ ಕಾನೂನು ಸಚಿವರೋ ಒಬ್ಬರು ಅವರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ಉಗ್ರಪ್ಪ ಯಾರ್ಯಾರೋ ಮೆಂಬರ್ಗಳು ಸೇರಿಸಿ ಈ ಸತ್ಯಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲಪ್ಪ ನಿಮ್ಮ ಕಾಂಗ್ರೆಸ್ ನಾಯಕರು, ಅದೊಂಚೂರು ತೆಗೆದು ನೋಡಿ ಶಿವಕುಮಾರ್ ಅವರೇ. ಇವ್ಯಾವ ಬೇರೆಯವ್ರು ಮಾತಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೆನ್ನೆ ಮಾತಾಡೋರಲ್ಲ ಕೆಲವರು, ಅದು ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಮಾತಾಡೋರಿಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಾನು ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟವನೇ ಅಂತೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನು ಜಾರಿಗೆ ತರ ಕೊಟ್ಟವ್ರಂತೆ. ಯಾವ ಥರ ಜಾರಿಗೆ ತರ್ತೀರಿ? ಯಾವನಿಗೋ ಒಬ್ಬನಿಗೆ 500 ಎಕರೆ ನೀನು ಮಾಡಪ್ಪ, ಅದೆಂಥದ್ದು IT ಕಾರಿಡಾರು, ಇನ್ನೊಬ್ಬರಿಗೆ ಇನ್ಯಾವುದೋ ಒಂದಿದು ಭೂಮಿ ಹಂಚ್ಕೊಳಕ್ಕೆ ಮಾಡಿದ್ದೀರಿ. ಇದನ್ನು ಯಾವ ಥರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಇನ್ನು ಸರ್ಕಾರ ಇರೋದಿನ್ನು 2 ವರ್ಷ ಇರ್ತದೆ, 2.5 ವರ್ಷ ಇರಬೇಕಿನ್ನು. ಈ 2.5 ವರ್ಷದಲ್ಲ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ನಾನು ಅವತ್ತು ಮಾಡಿದ್ದು 60,000 ಕೋಟಿ ವೆಚ್ಚದಲ್ಲಿ, 60,000 ಕೋಟಿ 2006-7. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಅಫೈರ್ಸಿಂದ ಪರ್ಮಿಷನ್ ತಗೊಂಡಿದ್ದೀನಿ. ಆಮೇಲೆ ಅದು ಅಲ್ಲಿಗೆ ನಿಂತೋಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆಗಳು ನಾನು ಮಾಡಿರಲಿಲ್ಲ ಆಗಲೂ ಸಹ. ಆ ಪ್ರಾಜೆಕ್ಟ್ನ ಒಂದು ಪೂರ್ಣ ಸಿದ್ಧತೆಗಳಾಗೋವರೆಗೆ ಆ ರೈತರುಗಳನ್ನು ಯಾವ ರೀತಿ ನಾನು ಉಳಿಸ್ಕೋಬೇಕು ಆರ್ಥಿಕವಾಗಿ ಅವರನ್ನು, ಅಲ್ಲಿವರೆಗೂ ನಾನು ಭೂ ಸ್ವಾಧೀನಕ್ಕೆ ಅದಕ್ಕೆ ಕೈಯೇ ಹಾಕಿರಲಿಲ್ಲ. ನಾನು ರೆಕಾರ್ಡ್ ಇಲ್ವ? ತೆಗೆದು ನೋಡಲಿ. ನೀವೀಗ ಮಾಡೋಕ್ಕೆ ಹೊರಟಿರೋದೇನು? ಈಗಾಗಲೇ ಒಂದು 2-3 ಸಾವಿರ ಎಕರೆ ಯಾವ ಥರ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ ನನಗೆ. ಈಗಿನ ವ್ಯವಸ್ಥೆಗಳಿದೆಯಲ್ಲ, ಈ ವ್ಯವಸ್ಥೆಗಳಲ್ಲಿ ನೀವು ಮಾಡ್ತಕ್ಕಂಥ ಈ ಕರ್ಮಗಳನ್ನು ತೊಳೆಯಲಿಕ್ಕಾಗೋದಿಲ್ಲ. ಇದಕ್ಕೆ ಆ ನಾಡಿನ ಜನ ಏನಾದರೂ ಒಂದು 5 ವರ್ಷದ ಗೌರ್ಮೆಂಟ್ ಕೊಟ್ಟರೆ, ಅವತ್ತು ಏನೇನು ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಸಂಪತ್ತನ್ನು ಯಾವ ರೀತಿ ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ, ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬೋದು. ಜನ ಬುದ್ಧಿವಂತರಾಗಬೇಕು.